ನಾನೀಗ ಒಂದು ಅಡ್ವೆಂಚರ್ಗಾಗಿ ಮೋಟರ್ ಬೋಟ್ ತಗೊಂಡು ಐಲ್ಯಾಂಡ್ ಕಡೆ ಹೊರಟಿದ್ದೀನಿ. ಈ ಜರ್ನಿಲಿ ನನಗಾಗೋ ಅನುಭವನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ನಾನಿವಾಗ ಟ್ರಿವೆಂಡ್ರಮ್ನ ಕ್ಲಬ್ ಮಹೀಂದ್ರಾ ರೋಡಲ್ಲಿರೋ ಕಿಂಗ್ ಫಿಶರ್ ಬೋಟ್ ಕ್ಲಬ್ಗೆ ಬಂದಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ಟುವರ್ಡ್ಸ್ ಪೂವರ್ ಐಲ್ಯಾಂಡ್. ನೋಡಿ, ನಾವು ಆನ್ಲೈನಲ್ಲಿ ಬುಕ್ ಮಾಡಿದಂಥ ಸನ್ಸೆಟ್ ಕ್ರೂಸು ರೆಡಿಯಾಗಿ ನಿಂತಿದೆ ರೈಡ್ಗಾಗಿ. ಬೇರೆ ಬೇರೆ ಕ್ರೂಸ್ಗಳಿರುತ್ತೆ, ಅದನ್ನು ನಿಮಗೆ ತೋರಿಸ್ತೀನಿ. ಸನ್ಸೆಟ್ ಶಿಕಾರಿ, ಡಿನ್ನರ್, ಲಂಚ್, ಹನಿಮೂನ್, ಬರ್ಡ್ ವಾಚಿಂಗ್, ಸನ್ರೈಸ್, ಐಲ್ಯಾಂಡ್ ರೋಡ್, ಬರ್ತ್ಡೇ ಆನಿವರ್ಸರಿ ಕ್ರೂಸ್. ಇದರಲ್ಲಿ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಪೂವರ್ ಐಲ್ಯಾಂಡ್ನ ಮೋಟರ್ ಬೋಟ್ ಜರ್ನಿ 2 hours ಆಗಿರುತ್ತದೆ. ಸ್ಟಾರ್ಟ್ ಮಾಡೋಣ. ರೈಟ್. ಬ್ಯೂಟಿಫುಲ್ ಅಡ್ವೆಂಚರ್, ಅಮೇಝಿಂಗ್ ಬ್ಯಾಕ್ ವಾಟರ್ ಜರ್ನಿ ಸ್ಟಾರ್ಟ್ ಆಯಿತು. ಬನ್ನಿ ಪೂವರ್ ಐಲ್ಯಾಂಡ್ ಕಡೆಗೆ. ಐಲ್ಯಾಂಡ್ ಕ್ರೂಸ್ ಜರ್ನಿಯಲ್ಲಿ ನಮ್ಗೆ ಏನೇನು ತೋರಿಸ್ತಾರೆ ಅಂದರೆ ಫಿಶಿಂಗ್ ವಿಲೇಜಸ್, ಎಸ್ಚುಯರ್ಸ್, ಮ್ಯಾಂಗ್ರೋವ್ಸ್, ಗೋಲ್ಡನ್ ಸ್ಯಾಂಡ್ ಬೀಚ್, ನಿಯರ್ ರಿವರ್, ಎಲಿಫೆಂಟ್ ರಾಕ್, ದ ಬ್ರಿಡ್ಜ್, AVM ಕೆನಾಲ್, ಮದರ್ ಮ್ಯಾರಿ ಶ್ರೈನ್ ಚರ್ಚ್. ಇದು ನೋಡ್ತಾ ಇದ್ರೆ ನನಗೆ ಅನಕೊಂಡ ಮೂವಿ ನೋಡ್ದಂಗೆ ಫೀಲ್ ಆಗ್ತದೆ. ವಾವ್, ಕಿಂಗ್ ಫಿಶರ್ ಬರ್ಡ್. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಒಳ್ಳೆಯವರಲ್ಲ, ಮತ್ತೆ ನಾವು ಮಾಡಿದ್ರೆ ಅವರು ಒಳ್ಳೆಯವರು. ನಾವು ಮಾಡೋಕ್ಕಿಂತ ಮುಂಚೆ ಅವರೇ ಮಾಡಿದ್ರೆ ತುಂಬ ತುಂಬ ಒಳ್ಳೆಯವರು. ಹಾಯ್ ಮಾಡೋದು. ಯಾರು ಹಾಯ್ ಮಾಡಲ್ಲ ಅವ್ರು ಒಳ್ಳೆಯವರಲ್ಲ. ನಾವು ಹಾಯ್ ಮಾಡಿದಾಗ ಅವರು ಹಾಯ್ ಮಾಡಿದಾಗ ಅವರು ಒಳ್ಳೆಯವರು.
ನಾವು ಹಾಯ್ ಮಾಡೋದಕ್ಕಿಂತ ಮುಂಚೆ ಅವ್ರು ಹಾಯ್ ಮಾಡಿದ್ರೆ ಅವ್ರು ತುಂಬ ಒಳ್ಳೆ. ಅವರೇ ಮಾಡಿದ್ರು ಒಳ್ಳೆಯವರು. ಇವ್ರು ತುಂಬ ಒಳ್ಳೆಯವರು. ಮ್ಯಾಂಗೋ ಫಾರೆಸ್ಟ್ ಇದು ಮ್ಯಾಂಗೋ ಫಾರೆಸ್ಟ್. ನೋಡಲ್ಲಿ ಹಂಗೆ ಇರೋದು. ಇಟ್ ಲುಕ್ಸ್ ಲೈಕ್ ಮ್ಯಾಂಗೋ ಓನ್ಲಿ ಬಟ್ ಇಟ್ ಈಸ್ ಪಾಯ್ಸನಸ್ ಅಂತ ನಮ್ಮ ಬೋಟ್ ಡ್ರೈವರ್ ಹೇಳಿದ್ರು. ಈಗ ಪ್ರೆಸ್ ಮಾಡಿದೆ ರೆಕಾರ್ಡ್ ಅಂತ. ನೋಡಿ, ಈ ತಾತ ಹೋಗೋ ಬರೋರಿಗೆಲ್ಲ ಹೊಟ್ಟೆ ಹಸ್ತಿರುತ್ತೆ ಅಂತ ದೋಣಿಲಿ ಸ್ನ್ಯಾಕ್ಸ್ ಮತ್ತು ಎಳ್ನೀರು ಮಾಡ್ತಾ ಇದ್ದಾರೆ. ಮುಂದೆ ಇನ್ನೂ ಅಡ್ವೆಂಚರ್ಸ್ ಇದೆ. ಅಲ್ಲೇ ವೇಸ್ಟ್ ಆಗಿದೆ. ಎಲ್ಲಿ ಎಲ್ಲಿ ಅಲ್ಲಿ ಅಲ್ಲಿ ಮೇಲೆ ಅದೇ. ಹೊಸ ಜೋಡಿ ಮದುವೆ ಆಗಿ ದೋಣಿಲಿ ಒಂದು ರೌಂಡ್ ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಇದು ದಡ್ಡಲ್ಲಿರೋ ಮದುವೆ ಮಂಟಪ. ನೆಂಟರುಗಳೆಲ್ಲ ಸೇರಿದ್ದಾರೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲಿ ಕಣ್ಣಾಡಿಸಿದರೂ ತೆಂಗಿನ ಮರಗಳ ಸಾಲು ಸಾಲು. ನಂಗೆ ಹೊಟ್ಟೆ ಹಸ್ತಿರೋದಕ್ಕೂ ಫ್ಲೋಟಿಂಗ್ ರೆಸ್ಟೋರೆಂಟ್ ಕಾಣಿಸ್ತಿರೋದಕ್ಕೂ ಸರಿ ಆಯ್ತು. ಟೀ ಬ್ರೇಕ್ ಕೊಡ್ತಾ ಇದ್ದಾರೆ ಅರ್ಧ ಗಂಟೆ. ಟೀ ಪಕೋಡ ಸ್ಯಾಂಡ್ವಿಚ್ ಎಲ್ಲ ಸಿಗುತ್ತೆ. ನಾನ್ ವೆಜ್ ಇದೆಲ್ಲ ನಾನ್ ವೆಜ್ ಇಲ್ಲಿಲ್ವಾ? ನಾನ್ ವೆಜ್ ವೆಜ್ ಓನ್ಲಿ. ಅವ್ರಿಗೆ ಟೀ ಅಂತೆ. 4 ಟೀ. ಮಸಾಲಾ ಟೀ, ಜಿಂಜರ್ ಟೀ, ಮಸಾಲಾ ಟೀ for me. ನಿನ್ನ ಮತ? ಜಿಂಜರ್ ಟೀ. Everything same. Ginger tea. ಫ್ಲೋಟಿಂಗ್ ರೆಸ್ಟೋರೆಂಟಿಗೆ ಬಂದಿದ್ವಿ ಟೀ ಬ್ರೇಕಿಗೆ. ಇವಾಗ ಟೀ ಆರ್ಡರ್ ಮಾಡಿದ್ವಿ, ಬರ್ತೈತೆ. ಆಲ್ಸೋ
ನೋಡಿ ಅದು ಗೋಲ್ಡನ್ ಸ್ಯಾಂಡ್ ಬೀಚು, ಅದಕ್ಕೆ ಅದು ಸ್ಯಾಂಡ್ ಗೋಲ್ಡ್ ಥರ ಇದೆ. ಆ್ಯಂಡ್ ಇಟ್ ಈಸ್ ಕಾಲ್ಡ್ ಬ್ಯೂಟಿಫುಲ್ ಸನ್ಸೆಟ್ ಪಾಯಿಂಟ್ ಇನ್ ದ ಕೇರಳ. ಪೂವರ್ ಅನ್ನೋದು ಒಂದು ಕೋಸ್ಟಲ್ ಸ್ಮಾಲ್ ವಿಲೇಜ್ ಆಗಿದೆ. ಪೂ ಅಂದರೆ ರಿವರ್, ವಾರ್ ಅಂದರೆ ಫ್ಲವರ್. ರಿವರ್ ಫ್ಲವರ್ನ ಪೂವರ್ ಅಂತ ಕರೆದ್ರು. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಬಂದ್ಬಿಟ್ಟು ಫ್ಲೋಟಿಂಗ್ ರೆಸ್ಟೋರೆಂಟ್. ಇವಾಗ ನಾನು ನಿಂತಿರೋದು ಫ್ಲೋಟಿಂಗ್ ರೆಸ್ಟೋರೆಂಟ್. ಮತ್ತು ವೆಜ್ಜು ನಾನ್ ವೆಜ್ಜು ಎರಡೂ ಇರುತ್ತೆ, ಅದು ನೀವು ಈಸಿಯಾಗಿ ಸೆಲೆಕ್ಟ್ ಮಾಡ್ಕೋಬೋದು. ಅಲ್ಲಿ ನೋಡಿ ನಮ್ಮ ಬೋಟ್ ನಿಲ್ಸಿದ್ದಾರೆ, ಯಾರು ಮೇಲ್ ಬಂದಿಲ್ಲ, ನನ್ನೊಬ್ಬನೇ ಅಲ್ಲಿಗೆ ಸಪ್ಲೈ ಕೊಡ್ತಾರೆ. ನಾನು ಬೋಟಲ್ಲಿ ನಿಮಗೆ ಬ್ಯೂಟಿಫುಲ್ ಸೂಪರ್ ಆಗಿರೋಂಥ ಅಡ್ವೆಂಚರ್ಸ್ ತೋರಿಸಿದ್ದೀನಿ, ಸೀನರಿ ಎಲ್ಲ. ಇದು ಒನ್ ಆಫ್ ದ ಬೆಸ್ಟ್ ಟೂರಿಸ್ಟ್ ಅಟ್ರಾಕ್ಟಿವ್ ಪ್ಲೇಸ್. ನಾನು ನಿಂತಿರೋ ರೆಸ್ಟೋರೆಂಟು ನೀರ್ ಮೇಲೆ ತೇಲ್ತಾ ಇದೆ. ಆಹಾ, ಬಿಸಿ ಬಿಸಿ ಆನಿಯನ್ ಪಕೋಡ ಈ ವೆದರ್ಗೆ ಸಕ್ಕತ್ತಾಗಿ ಮಜಾ ಕೊಡ್ತಾ ಇದೆ. ಗೋಲ್ಡನ್ ಸ್ಯಾಂಡ್ ಬೀಚ್ ಸುತ್ತಾಡೋದಕ್ಕೆ 1/2 hour ಬ್ರೇಕ್ ಕೊಟ್ಟಿದ್ದಾರೆ. ದೂರದಲ್ಲೇ ಗಾಳಿಪಟ ನೋಡಿದೆ, ನಂಗೆ ಇಷ್ಟ. ಅದಕ್ಕೆ ಹೋಗ್ತಾ ಇದ್ದಂಗೆ ತೇಜುಗೂ ಮತ್ತು ನಿಶಾಂತ್ ಅಣ್ಣಂಗೂ ಸೇರಿ 3 ಗಾಳಿಪಟ ಬೈ ಮಾಡಿದೆ. ಗಾಳಿಪಟ ಅಂದರೆ ನಂಗೆ ತುಂಬ ಇಷ್ಟ. ಒಂದು ಸೈಡು ಅರೇಬಿಯನ್ ಸಿ, ಮತ್ತೊಂದು ಕಡೆ ನಿಯರ್ ರಿವರ್ ಬ್ಯಾಕ್ ವಾಟರ್ ಮಧ್ಯ ಇರೋ ಗೋಲ್ಡನ್ ಸ್ಯಾಂಡ್ ಬೀಚ್ನಲ್ಲಿ ಪಟ ಆರಿಸೋ ಅದೃಷ್ಟ ನನಗೆ ಬಂದಿದೆ. ರಿಯಲಿ ಐ ಲವ್ ಇಟ್. ಇದು ನೇಯರ್ ರಿವರ್ ಬ್ಯಾಕ್ ವಾಟರ್, ಇದು ಅರೇಬಿಯನ್ ಸಿ ಕಾಂಬಿನೇಷನಲ್ಲಿ ಲೊಕೇಟ್ ಆಗಿದೆ. ಈ ಬೀಚು ಸ್ವಲ್ಪ ಯೂನಿಕ್ ಆಗಿದೆ ಮತ್ತು ಅಲೆಗಳೆಲ್ಲ ತುಂಬ ಫೋರ್ಸ್ ಆಗಿ ಬರ್ತಾ ಇದೆ. ಹಾಗೆ ಇದು ಬ್ಯೂಟಿಫುಲ್ ಆಗಿದೆ. ನೇಚರ್ಗೆ ಇಷ್ಟಪಡೋರ್ಗಂತೂ ಪ್ಯಾರಡೈಸ್ ಅಂತಲೇ ಹೇಳ್ಬೋದು. ಇದು ತುಂಬ ಫೇಮಸ್ ಆದಂಥ ಟೂರಿಸ್ಟ್ ಪ್ಲೇಸು. ನೋಡಿ ಅಂಗಡಿಗಳೆಲ್ಲ ಎಷ್ಟೊಂದಿದೆ.
ಅಬ್ಸರ್ವ್ ಮಾಡಿ ನೋಡಿ, ಇಲ್ಲಿ ಒಂದು ಪಾತ್ ದಾರಿ ಕಾಣಿಸ್ತಾ ಇದೆ. ಈ ದಾರಿ ಮೂಲಕ ಸಮುದ್ರದಲ್ಲಿರೋ ನೀರು ನದಿಗೆ ಬರುತ್ತೆ, ನದಿಲಿರೋ ನೀರು ಸಮುದ್ರಕ್ಕೆ ಹೋಗುತ್ತೆ. ದೂರದಿಂದ ನೋಡ್ತಾ ಇದ್ರೆ ಇದು ನಿಮಗೆ ಎಲಿಫೆಂಟ್ ತರ ಕಾಣಿಸ್ತಾ ಇದೆ ಅಲ್ವಾ? ಅದಕ್ಕೆ ಇದನ್ನ ಎಲಿಫೆಂಟ್ ರಾಕ್ ಅಂತ ಕರೀತಾರೆ. ಫ್ಲೋಟಿಂಗ್ ರೆಸಾರ್ಟ್ ಇದು ಪರ್ ಡೇ 10,000 ಇದೆ. ನಾವೇನಾದ್ರು ಬುಕ್ ಮಾಡಿದ್ರೆ ನಮಗೆ ಕಾಟೇಜಸ್ ಕೊಡ್ತಾರೆ. ನಮ್ಮ ರೂಮು ನೀರಲ್ಲಿ ತೇಲ್ತಾ ಇರುತ್ತೆ. ಸಿ ದ ಮದರ್ ಮೇರಿ ಶ್ರೈನ್ ಚರ್ಚ್. ಇದು ಕ್ಲಬ್ ಮಹೀಂದ್ರ ರೆಸಾರ್ಟ್. ಸರ್ದಿ ಮಾತ್ರ ತುಂಬಾ ಎಂಜಾಯ್ ಮಾಡಿದ್ವಿ. ಮತ್ತೆ ಆ ಬೀಚ್ ಅಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ಪಟ ಆಡ್ಸಿದ್ದು. ಮತ್ತೆ ನಮ್ ಬೀಚಿಗೆ ಹೋಗಿ ಇನ್ನೊಂದ್ಸತಿ ಆರಿಸ್ತೀವಿ. ನಮ್ದೇ ಬೀಚ್. ನಮ್ದೇ, ನಾನು ಪ್ರೈವೇಟ್ ಬೀಚ್ ತಗೊಂಡಿದ್ದೀನಿ. ನಮ್ಗೊಂದು ಕಲ್ಕೋಬೇಕು. ನಮ್ಗೊಂದು ಸ್ವಲ್ಪ ಕೊಟ್ಟು 50 ಕೋಟಿ ತೇಜುಗೋಸ್ಕರ ಇನ್ನೊಂದು ರೌಂಡ್ ಈಗ. Uncle, one more round, please. Naira River ಅರೇಬಿಯನ್ ಸಿ ಕಾಂಬಿನೇಷನ್ನ ಪೂವರ್ ಐಲ್ಯಾಂಡ್ ಬೋಟ್ ಅಡ್ವೆಂಚರ್ಸ್ ನೀವು ತುಂಬ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ನೀವು ಥ್ಯಾಂಕ್ ಯು.